ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನಾನೀಗ ಭಾರತ ದೇಶದ ಮಧ್ಯಪ್ರದೇಶದ ರಾಜಧಾನಿ ಇಂದೋರಲ್ಲಿದ್ದೀನಿ. ಸ್ನೇಹಿತರೆ ನೋಡಿ, ನಾನಿರುವಂಥ ಈ ಒಂದು ಸರ್ಕಲ್ಗೆ ಫೂಟಿ ಕೋತಿ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಇಲ್ಲಿ ಯಾವುದೋ ಒಂದು ಇನ್ಕಂಪ್ಲೀಟ್ ಆದಂಥ ಅರಮನೆ ಇದೆಯಂತೆ. ಅದಕ್ಕೋಸ್ಕರ ಒಂದು ಮಧ್ಯಪ್ರದೇಶದ ಒಂದು ಮಧ್ಯಪ್ರದೇಶದ ಒಂದು ಈ ಒಂದು ಭಾಷೆಯಲ್ಲಿ ಫೂಟಿ ಕೋತಿ ಅಂತ ಹೇಳ್ತಾರೆ. ಸ್ನೇಹಿತರೆ ನೋಡಿ, ನಾನು ಮನೆಯಿಂದ ಅಂದರೆ ಮಳವಳ್ಳಿಯಿಂದ ಸುಮಾರು 1,500 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದ್ದೀನಿ. ಮತ್ತು ನೋಡಿ, ಈ ಇಂದೋರ್ ಸಿಟಿ ಬಗ್ಗೆ ಒಂದು ವಿಚಾರ ಹೇಳಲೇಬೇಕು. ಭಾರತ ದೇಶ ಈ ಒಂದು ಇಂದೋರ್ ಪಟ್ಟಣಕ್ಕೆ ಸತತವಾಗಿ 8 ಬಾರಿ ಕ್ಲೀನೆಸ್ಟ್ ಸಿಟಿ, ಸ್ವಚ್ಛವಾದ ನಗರ ಅಂತ ಒಂದು ಅವಾರ್ಡ್ ಕೊಟ್ಟಿದೆ. ಸ್ನೇಹಿತರೆ, ಇವರು ಪ್ರತಿ ವರ್ಷ ಈ ಅವಾರ್ಡ್ಗೋಸ್ಕರ ಈ ಪಟ್ಟಣನ ತುಂಬ ಸುಂದರವಾಗಿ ಸ್ವಚ್ಛವಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ಕೂಡ ಇಲ್ಲಿ ಓಡಾಡಿದಾಗ ಅದು ನಿಜ ಅಂತ ಅನ್ನಿಸ್ತು. ಸ್ನೇಹಿತರೆ, ನಾನು ಮಹಾರಾಷ್ಟ್ರ ರಾಜ್ಯದಲ್ಲಿ ಸಾಕಷ್ಟು ಕಡೆ ಓಡಾಡಿದೆ. ಆದರೆ ಅದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕುವಂಥ ಕಂಟೆಂಟ್ ಇಲ್ಲ ಅದರಲ್ಲಿ. ಅದೇನಂತಂದರೆ ನನ್ನ ಬರವಣಿಗೆಗೆ ಬೇಕಾಗಿರುವಂಥ ಮೆಟೀರಿಯಲ್ ಮಾತ್ರ ಅದರಲ್ಲಿರೋದು. ಆದರೆ ಮಹಾರಾಷ್ಟ್ರದಲ್ಲಿ ಬಂಗಾರಪೇಟೆ ಪಾನಿಪುರಿ, ಚಾಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು. ಒಮ್ಮೆ ಭೇಟಿ ಮಾಡಿ. ಬಂಗಾರಪೇಟೆ ಪಾನಿಪುರಿ, ಚಾಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು. ಒಮ್ಮೆ ಭೇಟಿ ಮಾಡಿ. ಒಂದು ಗ್ರಾಮಕ್ಕೆ ಹೋಗಿದೆ ಸ್ನೇಹಿತರೆ. ಆ ಗ್ರಾಮ ಇದೆಯಲ್ಲ, ಭಾರತ ದೇಶದಲ್ಲೇ ಅತ್ಯಂತ ಸುಪ್ರಸಿದ್ಧವಾದಂಥ ಗ್ರಾಮ ಸ್ನೇಹಿತರೆ. ಮತ್ತು ಅಲ್ಲಿ ಒಬ್ಬ ಬಂಗಾರದ ಮನುಷ್ಯನೂ ಕೂಡ ಇದ್ದಾನೆ. ಏನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಿನಿಮಾ ಮಾಡಿದ್ರಲ್ಲ ಬಂಗಾರದ ಮನುಷ್ಯ, ಅದೇ ರೀತಿ ಒಬ್ಬ ನಿಜ ಜೀವನದ ಬಂಗಾರದ ಮನುಷ್ಯ ಇದ್ದಾನೆ ಸ್ನೇಹಿತರೆ. ಆ ಸುದ್ದಿನ ಅಪ್ಲೋಡ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಸ್ಪೀಡ್ ಇಂಟರ್ನೆಟ್ ಆಗಲಿ ಅಥವಾ ಅದಕ್ಕೆ ಬೇಕಾಗಿರುವಂಥ ಒಂದು ವ್ಯವಸ್ಥೆ ಆಗಲಿ ನನಗೆ ಎಲ್ಲೂ ಸಿಗ್ತಾ ಇಲ್ಲ ಸ್ನೇಹಿತರೆ. ಪ್ರಯಾಣದಲ್ಲಿ ನಾವು ಲೋ ಬಡ್ಜೆಟ್ ಇರುವಂಥ ರೂಮ್ಗಳು ಮಾಡ್ತೀನಿ. ಅಲ್ಲಿ ಸರಿಯಾಗಿ ಒಂದು ಟೇಬಲ್ಗಳು ಇರಲ್ಲ, ಒಂದು ವೈಫೈನೂ ಇರಲ್ಲ, ಅಥವಾ ಕೆಲವೊಂದು ಸತಿ ಇಂಟರ್ನೆಟ್ ಸ್ಪೀಡ್ ಇರಲ್ಲ. ಮೊಬೈಲ್ ಮೂಲಕ, ವೈಫೈ ಮೂಲಕ, ಹಾಟ್ಸ್ಪಾಟ್ ಮೂಲಕ, ಮೊಬೈಲ್ ಮೂಲಕ ಕನೆಕ್ಟ್ ಮಾಡ್ಕೊಂಡು ಮಾಡೋಣ ಅಂತಂದರೆ ಅಲ್ಲೂ ಕೂಡ ಒಂದು ಸರಿಯಾದಂಥ ಸೌಲಭ್ಯ ಸಿಗ್ತಾ ಇಲ್ಲ ಸ್ನೇಹಿತರೆ. ನೋಡೋಣ, ನೀವೆಲ್ಲರೂ ಅಚ್ಚರಿ ಪಡುವಂಥ ಆ ಗ್ರಾಮದ ಬಗ್ಗೆ ನೀವೆಲ್ಲರೂ ತಿಳ್ಕೊಳ್ಳಬೇಕು. ಅದರಲ್ಲೂ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನು, ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನೋಡಲೇಬೇಕಾದಂಥ ಒಂದು ವಿಡಿಯೋ ಸ್ನೇಹಿತರೆ. ನಾನು ಈ ಒಂದು ಇಂದೋರ್ ನಗರದಿಂದ ಗ್ವಾಲಿಯರ್ ಕಡೆ ಪ್ರಯಾಣ ಬೆಳೆಸ್ತಿದ್ದೀನಿ. ಅಲ್ಲಿಂದ ನಾನು ಮಥುರಾ ಕಡೆ ಹೋಗಬೇಕು. ಆದರೆ ತುಂಬ ಬಿಸಿಲಿರೋದ್ರಿಂದ ನನ್ನ ಪ್ರಯಾಣ ಸ್ವಲ್ಪ ಸ್ಲೋ ಆಗುತ್ತೆ, ಯಾಕೆಂದರೆ ತುಂಬ ವೇಗವಾಗಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕಾಗಿ. ಮುಂದಿನ ಪ್ರಯಾಣದ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ತೀನಿ. ಧನ್ಯವಾದ ಸ್ನೇಹಿತರೆ.